ಹಾಯ್ ಗಾಯ್ಸ್, ಈ ವಿಡಿಯೋದಲ್ಲಿ ನಾವು ಗರಿಗರಿಯಾಗಿರುವಂತಹ ರೋಸ್ ಕುಕ್ಕೀಸ್ ಮಾಡುವುದನ್ನು ನೋಡೋಣ. ನೋಡಿ, ನಾನಿಲ್ಲಿ 2 ಮೊಟ್ಟೆನ ತೊಗೊಂಡಿದ್ದೇನೆ. ಈ 2 ಮೊಟ್ಟೆನ ನಾವೀಗ ಹಾಕೋಬೇಕು. ಒಂದು ವಿಸ್ಕರ್ ಅಥವಾ ಈ ಥರ ಸ್ಪೂನಿಂದ ನಾವು ಅದನ್ನು ಮೊಟ್ಟೆನ ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು. ಬ್ಲೆಂಡ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಇದಕ್ಕೆ ಸಕ್ಕರೆನ ಹಾಕ್ಕೋಬೇಕು. ನಮಗೆಷ್ಟು ಸಿಹಿ ಅವಶ್ಯಕತೆ ಇದೆಯೋ ಅಷ್ಟು ಸಕ್ಕರೆನ ನಾವು ಹಾಕೋಣ. ನಾನಿಲ್ಲಿ ಸಕ್ಕರೆಯನ್ನು ಪುಡಿ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಅದು ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು. ಸಕ್ಕರೆ ಮೊಟ್ಟೆ ಜೊತೆಗೆ ಮಿಕ್ಸ್ ಆಗಬೇಕು. ಹಾಗಾಗಿ ನಾನು ಇದನ್ನು ಸಕ್ಕರೆ ಪುಡಿಯನ್ನು ನಾನು ಸೇರಿಸ್ತಾ ಇದ್ದೀನಿ. ಎಷ್ಟು ಸ್ವೀಟ್ ಬೇಕೋ ಅಷ್ಟು ಸಕ್ಕರೆ ನಾವು ಸೇರಿಸ್ಕೋಬೋದು. ನಾನಿಲ್ಲಿ ಪುಡಿ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಮೊಟ್ಟೆ ಮತ್ತು ಸಕ್ಕರೆ ಎರಡನ್ನು ಸೇರಿಸಿ ಇನ್ನೊಂದು ಸಲ ಬ್ಲೆಂಡ್ ಮಾಡ್ಕೊಳ್ಳೋಣ. ಈಗ ನೋಡಿ, ನಮ್ಮ ಸಕ್ಕರೆ ಮತ್ತು ಮೊಟ್ಟೆ ಬ್ಲೆಂಡ್ ಆಗಿದೆ. ಈಗ ಇದಕ್ಕೆ ನಾವು ಅಕ್ಕಿ ಪುಡಿಯನ್ನು ಸೇರಿಸ್ಕೋಬೇಕು. ಸೊ ನಾನಿಲ್ಲಿ ಅಕ್ಕಿ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ಅದು ನಿಮಗೆ ಎಷ್ಟು ಬೇಕೋ ಅಷ್ಟರಲ್ಲಿ ನೀವು ಸೇರಿಸ್ಕೋಬೋದು. ಅಳತೆ ಅಂತ ಏನಿಲ್ಲ. ನಾನು ಸ್ವಲ್ಪ ಇಷ್ಟು ತಗೊಳ್ತಾ ಇದ್ದೀನಿ. ಈಗ ಮೊಟ್ಟೆ, ಸಕ್ಕರೆ ಮತ್ತು ಅಕ್ಕಿ ಹುಡಿ ಇದಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ನಾವು ಸೇರಿಸಿದ್ದೀವಿ. ಇನ್ನು ಇದಕ್ಕೆ ನಾನು ತೆಂಗಿನಕಾಯಿ ಹಾಲು, ಇದು ತೆಂಗಿನಕಾಯಿ ಹಾಲು, ಒಂದು ಪೂರ್ತಿ ತೆಂಗಿನಕಾಯಿಯನ್ನು ತುರಿದು ಅದರ ಹಿಂಡಿ ಅದರ ರಸವನ್ನು ತೆಗೆದು ತೆಂಗಿನ ಹಾಲನ್ನು ತಗೊಂಡಿದ್ದೀನಿ. ಅದನ್ನು ಕೂಡ ನಾವು ಮಿಕ್ಸ್ ಮಾಡೋಣ. ಅದು ಹಾಕಿ ಈ ಅಕ್ಕಿ ಪುಡಿ ಜೊತೆ ನಾವು ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ನಾವು ತೆಂಗಿನ ಹಾಲಿನೊಂದಿಗೆ ಅಕ್ಕಿ ಪುಡಿ, ಮೊಟ್ಟೆ ಮತ್ತು ಸಕ್ಕರೆ ಇಷ್ಟನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ನಮಗೆ ಒಂದು ವೇಳೆ ನಾನು ಸ್ವಲ್ಪ ಹಿಟ್ಟು ಜಾಸ್ತಿ ತೊಗೊಂಡಿದ್ದೆ, ಹಾಗಾಗಿ ಸ್ವಲ್ಪ ನೀರು ಬೇಕು, ಗಟ್ಟಿದೆ. ಇಂಥ ಸಂದರ್ಭದಲ್ಲಿ ನಾವು ಸ್ವಲ್ಪ ನೀರು ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ನಾವು ಮಾಡ್ಕೋಬೇಕು. ಅಕ್ಕಿ ಪುಡಿ ಎಲ್ಲೂ ಗಂಟು ಕಟ್ಕೊಳ್ಳೋದ ಹಾಗೆ ನೋಡಿಕೊಂಡು ಚೆನ್ನಾಗಿ ನೋಡಿ, ಈ ರೀತಿಯಾಗಿ ದೋಸೆ ಹಿಟ್ಟಿನ ಹಾಗೆ ನಾವು ಅಷ್ಟು ತೆಳುವಾಗಿ ಮಾಡ್ಕೋಬೇಕಾಗುತ್ತೆ. ಇನ್ನು ಇದಕ್ಕೆ ನಾವು ಒಂದು ಚಿಟಿಕೆ ಉಪ್ಪನ್ನು ನೋಡಿ, ಒಂದು ಚಿಟಿಕೆ ಉಪ್ಪನ್ನು ನಾನು ಸೇರಿಸ್ತಾ ಇದ್ದೀನಿ. ಅದು ಸಕ್ಕರೆ ಹಾಕಿದ್ದೀವಲ್ಲ, ಅದು ಹಿಟ್ಟಿನ ಜೊತೆಗೆ ಬ್ಯಾಲೆನ್ಸ್ ಆಗಲಿಕ್ಕೆ ನಾವು ಸ್ವಲ್ಪ ಉಪ್ಪನ್ನು ಸೇರಿಸ್ಕೋಬೇಕು. ಇನ್ನು ನಮಗೆ ಬೇಕಾಗಿರುವಂಥದ್ದು ಎಳ್ಳು. ಇಲ್ಲಿ ನಾನು ಕಪ್ಪು ಎಳ್ಳನ್ನು ತಗೊಂಡಿದ್ದೀನಿ. ಕಪ್ಪು ಎಳ್ಳನ್ನು ತಗೊಂಡು ಮಿಕ್ಸ್ ಮಾಡಿಕೊಳ್ಬೇಕು.
ಉಪ್ಪು ಮತ್ತು ಎಳ್ಳನ್ನು ಸೇರಿಸಿದ್ದೀವಿ. ಈಗ ನಾವು ಎಲ್ಲವನ್ನು ಸೇರಿಸಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಿಟ್ಟಿನ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಳ್ಳು ಕೂಡ ಚೆನ್ನಾಗಿ ಮಿಕ್ಸ್ ಆಗಿದೆ ಹಿಟ್ಟಿನ ಜೊತೆಗೆ. ಈಗ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಅದಕ್ಕೆ ನೋಡಿ, ಹಿಟ್ಟು ಈ ರೂಪದಲ್ಲಿ ನಮಗೆ ಸಿಗಬೇಕು. ದೋಸೆ ಹಿಟ್ಟಿನ ಅದೇ ರೂಪದಲ್ಲಿ ನಮಗೆ ಇದು ಸಿಗಬೇಕು. ಇಲ್ಲಿಗೆ ಒಂದು ಕಡಾಯಿಯನ್ನು ಇಟ್ಕೊಂಡು ಅದಕ್ಕೆ ನಾವು ಎಣ್ಣೆನ ಹಾಕ್ಕೋಬೇಕು. ನಾವು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀವಿ, ಹಾಗಾಗಿ ತುಂಬ ಎಣ್ಣೆ ಬೇಕು. ಡೀಪ್ ಫ್ರೈ ಮಾಡ್ತಾ ಇದ್ದೀವಿ, ಎಣ್ಣೆ ಬೇಕು. ನಾವು ಈ ಎಣ್ಣೆ ಕಾಯುವವರೆಗೂ ಕಾಯೋಣ. ಎಣ್ಣೆ ಕಾಯುವಾಗ ನೋಡಿ, ಇದು ಅಚ್ಚು, ರೋಸ್ ಕುಕ್ಕೀಸ್ ಮಾಡಲಿಕ್ಕೆ ಉಪಯೋಗಿಸುವಂಥ ಅಚ್ಚು. ಇದನ್ನು ಕೂಡ ನಾವು ಎಣ್ಣೆಯಲ್ಲಿ ಬಿಟ್ಕೋಬೇಕು. ಸ್ವಲ್ಪ ಎಣ್ಣೆ ಜೊತೆಗೆ ಈ ಅಚ್ಚು ಕೂಡ ಸ್ವಲ್ಪ ಕಾಯಬೇಕು, ಹಾಗಾಗಿ ನಾನು ಎಣ್ಣೆಯಲ್ಲಿ ಇಟ್ಕೊಳ್ತಾ ಇದ್ದೀನಿ. ಅಚ್ಚು ಕೂಡ ಚೆನ್ನಾಗಿ ಕಾದಿದೆ. ಈಗ ಕಾದಿರುವಂಥ ಅಚ್ಚನ್ನು ನೋಡಿ ಈ ಥರ ಮುಳುಗಿಸ್ಕೋಬೇಕು. ಪೂರ್ತಿ ಬೇಡ, ಸ್ವಲ್ಪ ಇಷ್ಟ ಹಾಕಿದರೆ ಸಾಕು. ಹಾಕಿ ಅಚ್ಚನ್ನು ನಾವು ಎಣ್ಣೆಯಲ್ಲೇ ಬಿಟ್ಕೋಬೇಕು. ಎಣ್ಣೆಯಿಂದ ತೆಗೆದು ಈಗ ನಾವು ಹಿಟ್ಟಿಗೆ ಸ್ವಲ್ಪನೇ ಭಾಗ ಮುಗಿಸ್ಕೋಬೇಕು. ನೋಡಿ, ಈ ಥರ ಸೌಂಡ್ ಬರಬೇಕು. ನಮ್ಮ ಅಚ್ಚನ್ನು ಎಣ್ಣೆಯಲ್ಲೇ ಬಿಡಬೇಕು. ನೋಡಿ, ಈಗ ಒಂದು ಸ್ವಲ್ಪ ತಿರುಗಿಸಿ ಹಾಕೊಳ್ಳೋಣ. ಇದನ್ನು ಸ್ವಲ್ಪ ಸ್ಲಿಮ್ಮಲ್ಲಿ ಇಟ್ಕೋಬೇಕು, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಅಚ್ಚನ್ನು ಎಣ್ಣೆಯಲ್ಲೇ ಬಿಟ್ಕೋಬೇಕು. ಅದು ಕಾಯ್ತಲ್ಲೇ ಇರಬೇಕು, ಇಲ್ಲಾಂದರೆ ಹಿಟ್ಟು ಅಂಟ್ಕೊಳ್ಳಲ್ಲ.
ನೋಡಿ, ಈ ಥರ ನಾವು ಎಲ್ಲವನ್ನು ಮಾಡೋಣ. ಒಂದು ಸೌಟಿನಿಂದ ಮಧ್ಯದಲ್ಲಿ ಹಿಟ್ಟನ್ನು ಒಂಚೂರು ಈ ಥರ ತಿರುಗಿಸಿ ಕೊಡಬೇಕು. ಯಾಕೆಂದರೆ ನಾವು ಬಿಸಿಯಾದ ಎಣ್ಣೆ ಮುಳುಗಿಸಿದ ಎಣ್ಣೆಯಲ್ಲಿ ಇಟ್ಟಂಥ ಅಚ್ಚನ್ನು ಮುಳುಗಿಸೋದ್ರಿಂದ ಇದು ಗಟ್ಟಿಯಾಗುವ ಸಾಧ್ಯತೆ ಉಂಟು, ಗಂಟು ಕಟ್ಟಿಕೊಳ್ಳುವ ಸಾಧ್ಯತೆ ಉಂಟು. ಹಾಗಾಗಿ ಒಂಚೂರು ಮಧ್ಯದಲ್ಲಿ ನಾವು ಈ ಥರ ಒಂದು ಸೌಟಿನಿಂದ ಮಿಕ್ಸ್ ಮಾಡಿ ಕೊಡಬೇಕು. ನೋಡಿ, ಗರಿ ಗರಿಯಾಗಿರುವಂತಹ ರೋಸ್ ಕುಕ್ಕೀಸ್ ರೆಡಿಯಾಗಿದೆ. ನೀವು ಟ್ರೈ ಮಾಡಿ. ಇಷ್ಟವಾದರೆ ಲೈಕ್ ಕೊಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.